Welcome to Big Sister Advice Episode 1. You are an average of the 5 people you spend your most time with. ಇದನ್ನು ನಾನೆಲ್ಲ ಹೇಳ್ತಾ ಇರೋದು, ಇದನ್ನು ಹೇಳಿರೋದು ಜಿಮ್ ಬ್ರಾನ್ ಅವರು, ಹೂ ಈಸ್ ಅ ಸಕ್ಸಸ್ಫುಲ್ ಆಂಟ್ರಪ್ರನರ್ ಆ್ಯಂಡ್ ಮೋಟಿವೇಶ್ನಲ್ ಸ್ಪೀಕರ್. ಸೊ ಫಸ್ಟ್ ಟೈಮ್ ಇದನ್ನು ಕೇಳಿದಾಗ ಇದು ನಿಜ ಅಲ್ವೇನೋ ಅಂತ ನಂಬಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದು ಹೆಂಗಾಗುತ್ತೆ, ನಾನು ಯಾರ ಜೊತೆ ಇದ್ರೂ ನಾನಾಗೆ ಇರ್ತೀನಿ, ನಾನು ನನ್ನ ಕ್ಯಾರೆಕ್ಟರ್ ಬಿಟ್ಕೊಡೋ ಮಾತೇ ಇಲ್ಲ, ನನ್ನ ಫ್ರೆಂಡ್ಸ್ ಬೇಕಿದ್ರೆ ಸ್ಮೋಕ್ ಮಾಡಲಿ, ಡ್ರಿಂಕ್ ಮಾಡಲಿ, ವಾಟ್ ಎವರ್ ಇಟ್ ಈಸ್, ಅವ್ರ ಥರ ನಾನಂತೂ ಯಾವತ್ತೂ ಚೇಂಜ್ ಆಗಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಓವರ್ ದ ಸ್ಪ್ಯಾನ್ ಆಫ್ ಟೈಮ್ ಅಂದರೆ ಲೈಕ್ ಇವಾಗ ಕಾಲೇಜ್ ಅಂದರೆ 4-5 ಇಯರ್ಸ್ ಎಲ್ಲ ಇರುತ್ತೆ ಅಲ್ವಾ. ಸೊ ಈಗ ಇಷ್ಟು ಲಾಂಗ್ ಜರ್ನಿನ ನೀವು ಸೇಮ್ ಗ್ರೂಪ್ ಆಫ್ ಫ್ರೆಂಡ್ಸ್ ಜೊತೆ ನೀವು ಸ್ಪೆಂಡ್ ಮಾಡಿದ್ದಾಗ ನಿಮಗೆ ಗೊತ್ತಿಲ್ದಂಗೂ ಅವರಲ್ಲಿರೋ ಕೆಲವೊಂದು ಕ್ಯಾರೆಕ್ಟರ್ಸ್ ನಿಮ್ಮಲ್ಲೂ ಬಂದಿರುತ್ತೆ. ಇದು ಕೇಳೋಕ್ಕೆ ಹಾರ್ಶ್ ಅಂತ ಅನ್ಸ್ಬೋದು, ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ಫಾರ್ ಎಕ್ಸಾಂಪಲ್, ಇವಾಗ ನಾನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಿಮಗೆ. ಯಾರಾದರೂ ಇವಾಗ ಸಕ್ಸಸ್ಫುಲ್ ಯೂಟ್ಯೂಬರ್ ಇರ್ತಾರೆ ಅಲ್ವಾ, ಅವರು ನನ್ನ ಜಡ್ಜ್ ಮಾಡಲ್ಲ. ಅಂದರೆ ಅರೆ ಈ ಹುಡುಗಿ ನೋಡು ಹೆಂಗೆ ವೀಡಿಯೋಸ್ ಮಾಡ್ತಾಳೆ, ಮಿಡಲಲ್ಲಿ ಮಾತಾಡಬೇಕಾದ್ರೆ ಕೆಲವೊಂದು ಸಲ ತಡ್ವರ್ಸ್ತಾಳೆ, ಅಥವಾ ಇವಳು ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ, ವೀಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ, ಎಡಿಟಿಂಗು ಮಾಡೋಕ್ಕೆ ಬಂದಿಲ್ಲ, ಈ ಥರ ಅವ್ರನ್ನ ಆಡ್ಕೊಳ್ಳಲ್ಲ. ಯಾಕೆಂದರೆ ಒನ್ಸ್ ಅಪಾನ್ ಎ ಟೈಮ್ ಅವರು ಇದೇ ಜರ್ನಿಯಿಂದ ಹೋಗಿರ್ತಾರೆ. ಸೊ ಅವ್ರಿಗೆ ಗೊತ್ತು ಎಷ್ಟು ಕಷ್ಟ ಇರುತ್ತೆ ವೀಡಿಯೋಸ್ ಮಾಡೋದು ಅಂತ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಜಿಮ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾವ ಪರ್ಸನ್ ಆಲ್ರೆಡಿ ಫಿಟ್ ಆಗಿರ್ತಾರೆ ಅಲ್ವಾ, ಅವ್ರು ನಿಮ್ಮನ್ನು ಜಡ್ಜ್ ಮಾಡಲ್ಲ. ಏನೋ ದೊಡ್ಡದಾಗಿ ಜಿಮ್ಗೆ ಹೋಗ್ಬಿಟ್ಟು ಏನೋ ಸಾಧಿಸ್ಬಿಡ್ತಾನೆ ಇವಾಗ ಇವನು ಅಂತ ಅವ್ರು ನಿಮ್ಮನ್ನು ಜಡ್ಜ್ ಮಾಡಲ್ಲ. ಯಾಕೆಂದರೆ ಅವರು ಒನ್ಸ್ ಅಪಾನ್ ಎ ಟೈಮ್ ಅದೇ ಜರ್ನಿಯಲ್ಲೇ ಇರ್ತಾರೆ, ಕರೆಕ್ಟ್ ಅಲ್ವಾ. ಆ್ಯಂಡ್ ನೀವೇನಾದರೂ ಒಂದು ಗುಡ್ ಗ್ರೇಡ್ಸ್ನ ತೆಗಿಬೇಕು, ಸ್ಕೂಲಲ್ಲಿ ಆಗಿರ್ಬೋದು, ಕಾಲೇಜಲ್ಲಿ ಆಗಿರ್ಬೋದು ಅಂತ ನೀವು ಟ್ರೈ ಮಾಡ್ತಿದ್ರೆ ಆಲ್ರೆಡಿ ಟಾಪರ್ ಆಗಿರೋರು ನಿಮ್ಮನ್ನು ಜಡ್ಜ್ ಮಾಡಲ್ಲ. ಶಿ ಈಸ್ ಜಸ್ಟ್ ಅನ್ ಆವ್ರೇಜ್ ಸ್ಟೂಡೆಂಟ್, ಇವಳು ಹೆಂಗೆ ಟಾಪರ್ ಆಗೋಕ್ಕಾಗುತ್ತೆ ಅಂತ ಅವ್ರು ಜಡ್ಜ್ ಮಾಡಲ್ಲ. ಯಾಕೆಂದರೆ ಅವರು ಕೂಡ ಅದೇ ಜರ್ನಿಯಿಂದನೇ ಬಂದಿರ್ತಾರೆ ಸ್ಟಾರ್ಟಿಂಗಲ್ಲಿ. ಸೊ ಹೀಗಿರುವಾಗ ನಿಮ್ಮನ್ನು ಜಡ್ಜ್ ಮಾಡೋರು ಯಾರು ಅಂತಂದರೆ, ಯಾರಿಗೆ ನಿಮ್ಮ ಜರ್ನಿ ಗೊತ್ತಿರಲ್ಲ ಅಥವಾ ಅದನ್ನು ಎಕ್ಸ್ಪೀರಿಯನ್ಸ್ ಯಾರು ಮಾಡಿರಲ್ಲ ಅವ್ರು ನಿಮ್ಮನ್ನು ಜಡ್ಜ್ ಮಾಡ್ತಾರೆ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಚೂಸ್ ಯುವರ್ ಫ್ರೆಂಡ್ ಸರ್ಕಲ್ ವೈಸ್ಲಿ. ಬಿಕಾಸ್ ಅದನ್ನು ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಗೊತ್ತಿಲ್ದೇನೋ ಅವ್ರ ಕ್ಯಾರೆಕ್ಟರ್ಸ್ ನಿಮ್ಮಲ್ಲಿ ನಿಜವಾಗ್ಲೂ ಬಂದಿರುತ್ತೆ. ಇದು ಹೆಂಗೆ ತಿಳ್ಕೊಬೇಕು ಅಂತಂದರೆ, ನೀವು ಬರ್ಡ್ ಐ ವ್ಯೂನ ಟ್ರೈ ಮಾಡಬೇಕು. ಅಂದರೆ ನೀವು ಒಂದ್ಸಲ ಫ್ರೆಂಡ್ಶಿಪ್ ಅನ್ನೋದು ಏನಿರುತ್ತೆ ಅದರಿಂದ ಹೊರಗಡೆ ಬಂದು ಒಂಥರ ಲೈಕ್ ಒನ್ಸ್ ಯು ಸಿ ಅಲ್ವಾ, ಒಂದು ಥರ್ಡ್ ಪರ್ಸನ್ ಆಗಿ ಹೆಂಗೆ ಕಾಣಿಸುತ್ತೆ ಇಬ್ಬರದ್ದು ಫ್ರೆಂಡ್ಶಿಪ್ ಅಂತ ನೀವು ನೋಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ನಾನು ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಇಫ್ ಇಟ್ ಇಸ್ ಅ ಹೆಲ್ತಿ ಫ್ರೆಂಡ್ ಸರ್ಕಲ್ ದೆನ್ ಇಟ್ಸ್ ಕಂಪ್ಲೀಟ್ಲಿ ಓಕೆ. ಅಥವಾ ನಿಮಗೆ ಅನಿಸಿದ್ರೆ, ಅಂದರೆ ಈ ಫ್ರೆಂಡ್ ಗ್ರೂಪಿಂದ ನಾನು ಏನೋ ಒಂದು ಲೈಕ್ ಬೆಳೆಯೋಕ್ಕೆ ಟ್ರೈ ಮಾಡ್ತಿದ್ದೀನಿ, ನನ್ನ ಫುಲ್ ಪೊಟೆನ್ಷಿಯಲ್ ರೀಚ್ ಆಗೋಕ್ಕೆ ನಾನು ಟ್ರೈ ಮಾಡ್ತಿರುವಾಗ ಇವ್ರು ನನ್ನ ಆಡ್ಕೊಳ್ಳೋದು ಅಥವಾ ಕಾಲು ಎಳ್ತಿದ್ದಾರೆ ಅಂತಂದರೆ ದೇ ಆರ್ ನೆವರ್ ಯುವರ್ ಫ್ರೆಂಡ್ಸ್ ಅಷ್ಟೇ. ಬಿಕಾಸ್ ಯಾವ ಫ್ರೆಂಡನ್ನು ಕೂಡ ಇನ್ನೊಬ್ರು ಮುಂದುವರೆದ್ರೆ ಜಲಸ್ ಆಗೋದಾಗಲಿ ಆಡ್ಕೊಳ್ಳೋದಾಗಲಿ ಮಾಡಿದ್ರೆ, ಟ್ರಸ್ಟ್ ಮೀ, ದೇ ಆರ್ ನೆವರ್ ಯುವರ್ ಫ್ರೆಂಡ್. ಯು ಡಿಸರ್ವ್ ಬೆಟರ್.